ಪ್ರೈಸ್ ದ ಲಾರ್ಡ್. ಪ್ರೀತಿ ಎಲ್ಲ ದೇವಜನರೇ, ಸಭಾಪಾಲಕರು, ಪಾಸ್ಟ್ಗಳು, ರೆವರೆಂಡ್ಗಳು, ಬಿಷಪ್ಗಳು, ಸಹೋದರ ಸಹೋದರರು, ಸಭೆಯರು, ಯೌವನಸ್ಥರು, ಚಿಕ್ಕವರು, ದೊಡ್ಡವರು, ಈ ಒಂದು ಕಾರ್ಯಕ್ರಮ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲೇ ನಿಮಗೆ ವಂದನೆಗಳನ್ನು ಹೇಳುವಂಥ ನಿಮ್ಮ ಸಹೋದರ ಪಾಸ್ಟರ್ ರಾಜ್ಕುಮಾರ್. ಕರ್ತನಿಗೆ ಸ್ತೋತ್ರ. ಜಿಯೋನ್ ಚರ್ಚ್ ಜೀಸಸ್ ಬ್ಲೆಸ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಮಿನಿಸ್ಟ್ರಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ನಾವು ಮಾಡ್ತಿದ್ದೇವೆ. ಸುಮಾರು 30 ವರ್ಷಗಳಿಂದ ದೇವರ ಸೇವೆಯನ್ನು ಮಾಡುತ್ತಾ ಬರುವಂಥ ಒಂದು ಅನುಗ್ರಹ ದೇವರು ನನಗೆ ಕೊಟ್ಟರು. ಪ್ರೇರೆ ಆಗಲಿಂದಲೂ ಕೂಡ ನಾನು ಬ್ಯಾಂಗ್ಳೂರು ಪಟ್ಟಣ, ಕರ್ನಾಟಕ ರಾಜ್ಯ, ಭಾರತ ದೇಶ ಎಲ್ಲರಿಗಾಗಿ ಕೂಡ, ಲೋಕದ ಕಟ್ಟಕಡೆ ಜನರಿಗಾಗಿ ಕೂಡ ಪ್ರಾರ್ಥನೆ ಮಾಡುತ್ತಾ ಬರುತ್ತಿದ್ದೆ. ಕರ್ತನ ಮಹಾಕೃಪೆಯಿಂದ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನು ಸಂಧಿಸುವಂತೆ ದೇವರ ಅನುಗ್ರಹ ಮಾಡೋದಕ್ಕಾಗಿ ಸ್ತೋತ್ರ. ನನ್ನ ಜೊತೆಲಿ ಸೇರಿ ಬನ್ನಿರಿ, ನಾವು ಇವತ್ತು ಎಲ್ಲ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಹೌದು ಪ್ರಿಯರೇ, ನಾವು ಇರುವಂಥ ಈ ಒಂದು ಭೂಮಿಯಲ್ಲಿ ಸುಮಾರು 827 ಕೋಟಿಗಿಂತಲೂ ಅಧಿಕವಾದಂಥ ಆತ್ಮಗಳ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕೆ ಮುಂಚಿತವಾಗಿ ಒಂದು ವಾಕ್ಯ ನಾವು ಓದ್ಕೊಳ್ಳೋಣ. ಲೂಕ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ವರೆಗೂ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿನವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದರು. ದೇವರ ವಾಕ್ಯ ಹೇಳುತ್ತೆ, ನಾವು ಎಲ್ಲ ಕಾಲದಲ್ಲಿಯೂ ಕೂಡ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಬೇಕಂತೆ. ಅದಕ್ಕೋಸ್ಕರವಾಗಿ ಪ್ರೇರಾದವರೇ, ನಾನು ಇವತ್ತು ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ಕರ್ನಾಟಕ ರಾಜ್ಯ, ಭಾರತ ದೇಶ, ಲೋಕದ ಕಡೆವರೆಗೂ ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಪ್ಲೀಸ್ ಬನ್ನಿರಿ. ನೀವು ನಿಂತಲ್ಲೇ ಅಥವಾ ಕುಳಿತಲ್ಲೇ ಅಥವಾ ನೀವು ಮೊಣಕಾಲು ಊರಿ ಯಾವ ರೀತಿ ಬೇಕಾದರೂ ನೀವು ಪ್ರಾರ್ಥನೆ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಸಮಯ, ಈ ಒಂದು ಅಮೂಲ್ಯವಾದಂಥ ಸಮಯನ ದೇವರಿಗಾಗಿ ಕೊಡೋಣ. ಕರ್ತನಿಗೆ ಸ್ತೋತ್ರ. ಇದರಿಂದ ನೀವು ಮತ್ತು ದೇವರ ಒಂದು ಪ್ರೀತಿಯ ಅನ್ಯೋನ್ಯತೆ, ಒಗ್ಗಟ್ಟು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುತ್ತೆ. ಮತ್ತು ಈ ಒಂದು ಪ್ರಾರ್ಥನೆ ಅನ್ನೋದು ನೋಡಿ, ನಮ್ಮ ಭಾರವನ್ನೆಲ್ಲ ದೇವರ ಬಳಿಯಲ್ಲಿ ತಿಳಿಸುವಂಥದ್ದು ಮತ್ತು ದೇವರ ಅದ್ಭುತ ಕಾರ್ಯಗಳನ್ನು ಪಡೆಯುವಂಥ ಒಂದು ಸಮಯವಾಗಿದೆ. ದೇವರ ಸ್ವರವನ್ನು ಕೇಳುವಂಥದ್ದು ಸಮಯವಾಗಿದೆ, ಪ್ರಾರ್ಥನೆಯ ಸಮಯ. ಮತ್ತು ಪ್ರಾರ್ಥನೆಯಲ್ಲಿ ನಾವಿರುವಾಗ ಸೈತಾನನ ಶಕ್ತಿಗಳು ನಾಶವಾಗುವುದನ್ನು ಖಂಡಿತ ಕಾಣುತ್ತೇವೆ. ಮತ್ತು ಪ್ರಾರ್ಥನೆಯಲ್ಲಿ ನಾವಿರುವಾಗ ಕರ್ತನು ನಾವು ಕೇಳಿದಕ್ಕಿಂತಲೂ ಅಧಿಕವಾಗಿ, ಬೇಡಿದಕ್ಕಿಂತಲೂ ಅಧಿಕವಾದ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. ಆದ್ದರಿಂದ ಪ್ರೇರೆ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ಆತನು, ನಮ್ಮ ದೇವರು ಪ್ರಾರ್ಥನೆಗೆ ಬೆಲೆ ಕೊಡುವ ಆತನು. ಇದು ಅಮೂಲ್ಯವಾದ ಸಮಯ, ಉತ್ತಮವಾದ ಸಮಯ, ಶ್ರೇಷ್ಠವಾದ ಸಮಯ, ಪ್ರಾರ್ಥನೆ ಸಮಯ. ಹಾಗಾಗಿ ಈ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾವು ಎಲ್ಲರೂ ಕೂಡ ಈಗ ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡೋಣವೇ. ಬ್ಯಾಂಗ್ಳೂರು ಪಟ್ಟಣದ ಒಂದೊಂದು ಏರಿಯಾಗಳಿಗಾಗಿ ನಾನು ಹೇಳುತ್ತೇನೆ. ಏರಿಯಾಗಳು ಹೇಳುವಾಗ ನನ್ನ ಜೊತೆಲಿ ಸೇರಿ ಅವುಗಳಿಗಾಗಿ ನೀವೇನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಪ್ರಿಯರೇ, ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಪ್ರಿಯರೇ ಸುಮಾರು 1,75,00,000 ಜನ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಬ್ಯಾಂಗ್ಳೂರು ಪಟ್ಟಣದಲ್ಲಿರುವಂಥ ಈ 1,75,00,000 ಜನಗಳಿಗಾಗಿ ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಅನೇಕ ಕರ್ತನಿಗೆ ಸ್ತೋತ್ರ ಏರಿಯಾಗಳು ಉಂಟು. ಕರ್ತನಿಗೆ ಸ್ತೋತ್ರ, ಅವುಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಮೊಟ್ಟ ಮೊದಲನೇದಾಗಿ ಬ್ಯಾಂಗ್ಳೂರಿನಲ್ಲಿ ಪ್ರೇರಾದವರೇ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಬ್ಯಾಂಗ್ಳೂರು ಬಜಾರ್, ಅಂಬೇಡ್ಕರ್ ಬೀದಿ, ಹೈಕೋರ್ಟ್, ಚಿಕ್ಕಪೇಟೆ, ನಗದಪೇಟೆ, ಕಾಟನ್ ಪೇಟೆ, ವಸಂತನಗರ, ಬಸವನಗುಡಿ, ಹನುಮಂತನಗರ, ಫೇಸರ್ ಟೌನ್, ಕಾಕ್ಸ್ಟೌನ್, ಹಲ್ಸೂರು, ಅಗ್ರಹಾರ, ವಿವೇಕನಗರ, ಇಂದಿರಾನಗರ, ದೊಮಲೂರು, ರಾಜಾಜಿನಗರ, ಮಲ್ಲೇಶ್ವರ, ಯಶವಂತಪುರ, ಶ್ರೀರಾಂಪುರ, ಆನಂದನಗರ, ಆರ್ಟಿ ನಗರ, ನಾಗವಾರ, ಯಲಹಂಕ ಮತ್ತು ಬಸವನಗುಡಿ, ಶಿವಾಜಿನಗರ, ಆಡುಗೋಡಿ, HSR ಲೇಔಟ್, ಮಾರುತಹಳ್ಳಿ, ಜಯನಗರ, ಅಶೋಕನಗರ, ಕೋರಮಂಗಲ, ಬನಶಂಕರಿ, ವಿಜಯನಗರ, ನಾಗರಬಾವಿ, ಕೆಂಗೇರಿ, ಬಿಡದಿ, ಆನೇಕಲ್, ಅತ್ತಿಬೆಲೆ, ಜಗಣಿ, ದೇವನಹಳ್ಳಿ, ಸರ್ಜಾಪುರ ಅಂತ ಅಂದ್ಬಿಟ್ಟು ಇಷ್ಟು ಒಂದು ಏರಿಯಾಗಳು ಬರುತ್ತೆ. ಇದ್ರ ಜೊತೆಲಿ ಅನೇಕ ಸಣ್ಣ ಸಣ್ಣ ಏರಿಯಾಗಳು ಬರುತ್ತೆ. ಪ್ರತಿಯೊಂದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸು ಸ್ವಾಮಿ, ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇರುವಂತಹ ಕರ್ತನೇ ಸ್ತೋತ್ರ, ದೇವ ಸೇವಕರ ಕುಟುಂಬಗಳಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೇ ಸುವಾರ್ತಿಕರು, ಅಪೋಸ್ತಲರು, ಪ್ರವಾದಿಗಳು, ಸಭಾಪಾಲಕರು, ಬೋಧಕರುಗಳು, ಕರ್ತನೇ ಮಿಷನರಿಗಳು, ಅಲ್ಲೆಲೂಯಾ ಸ್ತೋತ್ರ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಸ್ತೋತ್ರ ಸೇವೆ ಮಾಡುತ್ತಿರುವಂಥ ಸಣ್ಣವರು, ದೊಡ್ಡವರು ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕಾರಾಗೃಹ ಸೇವೆ ಮಾಡ್ತಕ್ಕಂಥವ್ರು, ಹಾಸ್ಪಿಟಲ್ ಸೇವೆ ಮಾಡ್ತಕ್ಕಂಥವ್ರು, ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನೆ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ ಕರ್ತನೆ,
ಅನೇಕ ಕರಪತ್ರಗಳನ್ನು ಹಂಚತಕ್ಕಂಥ ದೇವ ಸೇವಕರುಗಳು, ದೇವ ಮಕ್ಕಳು, ಹಲ್ಲೆಲೂಯಾ ಸ್ತೋತ್ರ, ಉಪವಾಸ ಪ್ರಾರ್ಥನೆಗಳು ಮಾಡ್ತಕ್ಕಂಥವ್ರು, ಕರ್ತನೆ ಆಲ್ ನೈಟ್ ಪ್ರೇಯರ್ಗಳು ಮಾಡ್ತಕ್ಕಂಥವ್ರು, ಹಲ್ಲೆಲೂಯಾ ಸ್ತೋತ್ರ ಕರ್ತನೆ, ಅನೇಕ ಸಭೆಗಳಲ್ಲಿ ಕರ್ತನೆ ಸಹೋದರಿಗಳ ಪ್ರಾರ್ಥನೆ ಮಾಡ್ತಕ್ಕಂಥವ್ರು, ಹಲ್ಲೆಲೂಯಾ ಎಲ್ಲರನ್ನ ಜ್ಞಾಪಿಸ್ಕೊಂಡು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಪ್ರಾರ್ಥನೆಯ ಹಲ್ಲೆಲೂಯಾ 7 ಗಂಟೆ ಪ್ರಾರ್ಥನೆ, 12 ಗಂಟೆ ಪ್ರಾರ್ಥನೆ, 24 ಗಂಟೆ ಪ್ರಾರ್ಥನೆ, 72 ಗಂಟೆ ಪ್ರಾರ್ಥನೆ ಮತ್ತು ಉಪವಾಸ ಪ್ರಾರ್ಥನೆಗಳಿಂದಲೂ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಹಲ್ಲೆಲೂಯಾ ಅನೇಕ ದೇವಜನರು ಕರ್ತನೆ ಸ್ತೋತ್ರ, ಹೌದು ಸ್ವಾಮಿ, ಪ್ರಾರ್ಥಿಸುತ್ತಿದ್ದಾರೆ. ಸಭೆಗಳು ಕರ್ತನೇ ಹಲ್ಲೆಲೂಯಾ ಸ್ತೋತ್ರ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಹೇರಾಳವಾಗಿ ದೇವರೇ ನೀನು ಕೊಟ್ಟಿದ್ದೀಯಾ. ದೇವರ ಉತ್ತಮ ಸಭೆಗಳನ್ನು ಆಶೀರ್ವದಿಸು ಕರ್ತನೆ, ಉತ್ತಮ ದೇವದಾಸರುಗಳನ್ನು ಆಶೀರ್ವದಿಸು ಕರ್ತನೆ, ಉತ್ತಮ ದೇವ ಜನರನ್ನು ಆಶೀರ್ವದಿಸು ಕರ್ತನೆ. ಸ್ತೋತ್ರ ರಾಜ, ಹಲ್ಲೆಲೂಯಾ 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 ಹಲ್ಲೆಲೂಯಾ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನೆ ಸ್ತೋತ್ರ, ದೇವರ ಹಲ್ಲೆಲೂಯಾ ಸುವಾರ್ತೆಯು ಹಲ್ಲೆಲೂಯಾ ಸ್ತೋತ್ರ ಎಲ್ಲ ಜನರಿಗೆ, ಸುಮಾರು 1,75,00,000 ಜನರಿಗೆ ನಿನ್ನ ಪ್ರೀತಿಯ ಶುಭ ವಾರ್ತೆಯು ಹಲ್ಲೆಲೂಯಾ ಸ್ತೋತ್ರ ಕರ್ತನೆ ತಲುಪಬೇಕಪ್ಪ. ಹಲ್ಲೆಲೂಯಾ ಸ್ತೋತ್ರ, ಹೃದಯಗಳಿಗೆ ದೇವರೇ ಆದರಣೆ ಸಮಾಧಾನ ಉಂಟಾಗಬೇಕಪ್ಪ. ಹಲ್ಲೆಲೂಯಾ ಕಟ್ಟಲ್ಪಟ್ಟ ಜನರು ಬಿಡುಗಡೆ ಆಗಬೇಕು, ಪಾಪ ಶಾಪ ರೋಗದಿಂದ ಬಿಡುಗಡೆ ಆಗಬೇಕು. ಹಲ್ಲೆಲೂಯಾ ಮರಣದ ಬಂಧಕದಿಂದ ಬಿಡುಗಡೆ ಆಗಬೇಕು, ಮಾಟ ಮಂತ್ರಗಳಿಂದ ಬಿಡುಗಡೆ ಆಗಬೇಕು, ಸಾಲದಿಂದ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು. ಬ್ಯಾಂಗ್ಳೂರು ಜನರಿಗೆ ದೇವರ ಕೃಪೆಯು ಸಿಗಬೇಕು. ಹಲ್ಲೆಲೂಯಾ ಸ್ತೋತ್ರ. ಬ್ಯಾಂಗ್ಳೂರು ಪಟ್ಟಣದ ಮೇಲೆ ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳು ಯೇಸುವಿನ ರಕ್ತದಿಂದಲೂ, ಮಿಗಾಯಲ್, ಗ್ಯಾಬ್ರಿಯಲ್, ಹಲ್ಲೆಲೂಯಾ ದೇವ ದೂತರುಗಳ ಸೈನ್ಯದಿಂದಲೂ ಹಲ್ಲೆಲೂಯಾ ಸೋಲಿಸಲ್ಪಡಬೇಕಪ್ಪ. ಸ್ತೋತ್ರ. ನಿನ್ನ ರಕ್ತದಿಂದ ಎಲ್ಲ ಸೈತಾನನ ಶಕ್ತಿಗಳು ಆಕಾಶದಲ್ಲಿ ಲಯವಾಗಬೇಕು. ಭೂಲೋಕದಲ್ಲಿ ಹಲ್ಲೆಲೂಯಾ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನೆ ಸ್ತೋತ್ರ, ಅವನ ಎಲ್ಲ ಕೋಟೆಗಳು ಕೆಡವಲ್ಪಡಬೇಕಬಲ ಶಂದರಲ ಕರಬರಬರಬ. ಹಲ್ಲೆಲೂಯಾ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಸೈತಾನನ ಪ್ರತಿ ಕಾರ್ಯಗಳು ಲಯವಾಗಲಿ ಸ್ವಾಮಿ. ಯೇಸುವಿನ ದಿವ್ಯ ರಕ್ತದಿಂದ ಲಯವಾಗಲಿ. ಗ್ಯಾಬ್ರಿಯಲ್ ದೂತನು ಇಳಿದು ಬರಲಿ ಸೈನ್ಯದೊಂದಿಗೆ. ಹಲ್ಲೆಲೂಯಾ ಮೀಕಾಯೇಲ್ ದೂತನು ಸೈನ್ಯದೊಂದಿಗೆ ಇಳಿದು ಬರಲಿ. ದೇವದೂತ ಸೈನ್ಯವನ್ನು ಜೊತೆಯಲ್ಲಿ ಹೋರಾಡಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ದೇವ ಸೇವೆ ಮಾಡುವಂತ ಪ್ರತಿ ದೇವದಾಸರುಗಳನ್ನು ಹಲ್ಲೆಲೂಯಾ ಬಲಪಡಿಸು ಸ್ವಾಮಿ. ಅವರ ಕುಟುಂಬಗಳನ್ನು ಬಲಪಡಿಸು, ಅವರ ಮಕ್ಕಳುಗಳನ್ನು ಬಲಪಡಿಸು. ಸಭೆಯಲ್ಲಿ ಹಿರಿಯರು, ಯೌವನಸ್ಥರು, ಚಿಕ್ಕವರು, ದೊಡ್ಡವರು ಎಲ್ಲರನ್ನು ಬಲಪಡಿಸಿ ಪ್ರತಿ ಸಭೆಗಳು ದೇವರಿಗೆ ಮಹಿಮೆಯಾದ ಸಾಕ್ಷಿಯಾಗುವಂತೆ, ದೇವ ಜನರು ಹಲ್ಲೆಲೂಯಾ ಸ್ತೋತ್ರ ಉದ್ಧರಿಸಲ್ಪಡುವಂತೆ, ದೇವ ಜನರ ಕಣ್ಣೀರು ಒರೆಸಲ್ಪಡುವಂತೆ, ಪ್ರತಿ ದೇವ ಜನರು ನಾನು ಕ್ರಿಸ್ತನ ದಾಸನು, ಕ್ರಿಸ್ತನ ಮಗನು, ಕ್ರಿಸ್ತನ ಹಲ್ಲೆಲೂಯಾ ಸ್ತೋತ್ರ ಮಾರ್ಗದಲ್ಲಿ ಇರುವವನಂತೆಂಬುದಾಗಿ ಸಂತೋಷದಿಂದ ಹೇಳುವ ಹಾಗೆ ಕರ್ತನೆ ಸ್ತೋತ್ರ. ಪ್ರತಿ ದೇವ ಜನರು ಆಶೀರ್ವದಿಸಲ್ಪಡದಂತೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರಿಯರಾದವರೇ, ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೆ. ಈಗ ನಾವು ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲೂ ಹೋಗಬೇಡಿ, ದಯವಿಟ್ಟು ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಕರ್ತನಿಗೆ ಸ್ತೋತ್ರ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬೀದರ್, ಕರ್ತನಿಗೆ ಸ್ತೋತ್ರ, ವಿಜಯನಗರ, ಈ ಎಲ್ಲ ಒಂದು ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7.5 ಕೋಟಿ ಜನ ಇದ್ದಾರೆ ಅಂತ ಹೇಳ್ತಾರೆ. ಸ್ತೋತ್ರ, ಹಲ್ಲೆಲೂಯಾ. ಪ್ರಿಯರಾದವರು, 7.5 ಕೋಟಿ ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ನೆನೆಸಿ ನಾವು ಎಲ್ಲ ಜಿಲ್ಲೆಗಳಿಗಾಗಿ ಕರ್ತನಿಗೆ ಸ್ತೋತ್ರ, ಎಲ್ಲ ಹಳ್ಳಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣವಾ. ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಸೇವಕರುಗಳ ಕುಟುಂಬಕ್ಕಾಗಿ, ಸೇವೆಗಳ ಆಶೀರ್ವಾದಕ್ಕಾಗಿ ಇದನ್ನು ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥ ಪ್ರತಿ ಇಂಡಿಪೆಂಡೆಂಟ್ ಪಾಸ್ಟರ್ಗೆ ಸ್ವಂತ ಸಭೆಗಳಾಗಬೇಕು, ಪ್ರತಿ ಇಂಡಿಪೆಂಡೆಂಟ್ ಪಾಸ್ಟರ್ಗಳಿಗೆ ಸ್ವಂತ ಮನೆಗಳಾಗಬೇಕು, ಪ್ರತಿ ಇಂಡಿಪೆಂಡೆಂಟ್ ಪಾಸ್ಟರ್ಗಳಿಗೆ ಅವರದೇ ಆದಂಥ ಸ್ವಂತ ಒಂದು ಕಾರು, ಒಂದು 2 ವೀಲರು, ಅವ್ರದ್ದೇ ಆದಂಥ ಒಂದು ಲ್ಯಾಪ್ಟಾಪ್, ಒಳ್ಳೆ ಮೊಬೈಲು, ಒಳ್ಳೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳು, ಚರ್ಚಲ್ಲಿ ಅವ್ರಿಗೆ ಬೇಕಾದಂಥ ಒಳ್ಳೆ ಸ್ಪೀಕರ್ಗಳು, ಮೈಕ್ಗಳು, ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಕರ್ತನಿಗೆ ಸ್ತೋತ್ರ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ಉತ್ತಮ ದೇವ ಸೇವಕರಿಗಾಗಬೇಕು. ಹಲ್ಲೆಲೂಯಾ. ಹೌದು, ಉತ್ತಮ ದೇವ ಸೇವೆಗಳು ಬೆಳಿಬೇಕು, ಉತ್ತಮ ದೇವ ಸೇವಕರು ಆಶೀರ್ವದಿಸಲ್ಪಡಬೇಕು. ಅವ್ರಿಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯ ದೇವಜನರೇ, ನನ್ನೊಂದಿಗೆ ಸೇರಿ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಬರ್ತೇವೆ ಅಪ್ಪ. ಕರ್ನಾಟಕ ರಾಜ್ಯದಲ್ಲಿ 7.5 ಕೋಟಿ ಹಲ್ಲೆಲೂಯಾ ಜನರ
ಮಾನಸಾಂತರ ರಕ್ಷಣೆಗಾಗಿ ಪ್ರಾರ್ಥನೆ. ಇದರಲ್ಲಿ ರಕ್ಷಣೆ ಹೊಂದಿರತಕ್ಕಂಥ ದೇವ ಜನರಿದ್ದಾರೆ, ರಕ್ಷಣೆ ಇರದೇ ಇರತಕ್ಕಂಥವರು, ರಕ್ಷಣೆ ಇನ್ನೂ ಗೊತ್ತಿಲ್ಲದೆ ಇರತಕ್ಕಂಥ ಶುಭ ಸಂದೇಶ ಅಪ್ಪ ಅವರೆಲ್ಲರೂ ಇದ್ದಾರೆ. ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮೊಟ್ಟ ಮೊದಲನೇದಾಗಿ ಕರ್ತನೆ ಹಲ್ಲೆಲೂಯಾ ಸ್ತೋತ್ರ, ಕರ್ನಾಟಕ ರಾಜ್ಯದಲ್ಲಿ ದೇವ ಸೇವೆ ಮಾಡ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ನನ್ನ ಪ್ರಿಯ ದೇವ ಸೇವಕರ ಕುಟುಂಬಗಳನ್ನು ಆಶೀರ್ವದಿಸು ಕರ್ತನೇ. ಅಪ್ಪ ನನ್ನ ಪ್ರಿಯ ದೇವದಾಸರ ಕುಟುಂಬಗಳನ್ನು ಆಶೀರ್ವದಿಸು ನನ್ನ ರಾಜ. ನಿಂದೆಗಳು, ಅವಮಾನಗಳು, ಕೊರತೆಗಳು, ಸಾಲಗಳು, ಸಮಸ್ಯೆಗಳು, ಅನಾರೋಗ್ಯಗಳಲ್ಲಿ ನೊಂದು ಬೆಂದು ಬೇದನೆ ತುಂಬಿಕೊಂಡಿದ್ದಾರಪ್ಪ. ಉತ್ತಮ ದೇವ ಸೇವಕರನ್ನು ತುಳಿಯುತ್ತಿದ್ದಾರಯ್ಯ. ಉತ್ತಮ ದೇವ ಸೇವಕರನ್ನ ಬೆಳೆಯೋದಕ್ಕೆ ಬಿಡ್ತಿಲ್ಲಯ್ಯ. ಉತ್ತಮ ದೇವ ಸೇವಕರನ್ನ ಕರ್ತನೆ ಅಲ್ಲೋಲ ಕಲ್ಲೋಲ ಮಾಡುತ್ತಾ ಅವರನ್ನು ಕರ್ತನೆ ಆಟ ಆಡಿಸುತ್ತಾ ಅವಮಾನ ಪಡಿಸುತ್ತಾ ಕೇವಲ ಸೇವಕರಾಗಿ ಅಲ್ಲ ಗುಲಾಮರಾಗಿ ಅಪ್ಪ ಅವರನ್ನು ಕಾಣುವಂತಹ ಒಂದು ಪರಿಸ್ಥಿತಿ ಕಾಡ್ತಿದೆ ದೇವಾ. ನನ್ನ ದೇವಾ, ಯೇಸುವಿನ ನಾಮದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಇಂಡಿಪೆಂಡೆಂಟ್ ಪಾಸ್ಟರ್ಗಳಿಗೆ, ಆತ್ಮೀಯ ದೇವ ಜನರಿಗೆ ನ್ಯಾಯ ಸಿಗಲಿ, ನ್ಯಾಯ ಒದಗಿಸ್ಕೊಡಯ್ಯ. ಅವ್ರಿಗೆ ಜಮೀನುಗಳು, ಆಸ್ತಿ ಪಾಸ್ತಿಗಳು, ಅಲ್ಲೆಲ್ಲೂ ಹಣ ಅಂತಸ್ತು ಯೇಸುವಿನ ನಾಮದಲ್ಲಿ ಅಪ್ಪ ಕರ್ತನು ಕೊಡುತ್ತಾನೆಂಬುದಾಗಿ ದೇವರ ಸೇವೆಗೆ ನಂಬಿ ಬಂದು ಅವರು ಅದರ ನಿಮಿತ್ತ ನಾವು ಅನೇಕ ಆತ್ಮಗಳನ್ನು ಗೆದ್ದು ದೇವರ ರಾಜ್ಯಕ್ಕೆ ಅದನ್ನು ತರಬೇಕೆಂದು ಬಂದರೆ ಹೊರತು ಸ್ವಾಮಿ ಯಾವುದೇ ರೀತಿಯಲ್ಲಿ ತಮಗೋಸ್ಕರವಾಗಿ ಬರಲಿಲ್ಲಯ್ಯ. ದಯಮಾಡಿ ಅಂತ ಉತ್ತಮ ದೇವ ಸೇವಕರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಶೀರ್ವದಿಸು ಕರ್ತನೆ. ಹಲ್ಲೆಲೂಯಾ. ಯೇಸುವಿನ ಮಧುರವಾದ ಹೆಸರಲ್ಲಿ ಪ್ರತಿ ದೇವರ ಸೇವಕರ ಕುಟುಂಬದಲ್ಲಿ ನನ್ನ ದೇವರು ಮಹಿಮೆಯ ಐಶ್ವರ್ಯದ ಪ್ರಕಾರ ಫಿಲಿಪ್ಪಿ 4:19 ಪ್ರಕಾರವಾಗಿ ಅವರಿಗೆ ಎಲ್ಲ ಅನುಕೂಲಗಳನ್ನು ಏರ್ಪಡಿಸಿಕೊಡು ಕರ್ತನೆ. ಅವ್ರದ್ದೇ ಆದಂಥ ಒಂದು ಸ್ವಂತ ಸಭೆಗಳು, ಅವ್ರದ್ದೇ ಆದಂಥ ಸ್ವಂತ ವಾಹನಗಳು, ಅವ್ರದ್ದೇ ಆದಂಥ ಸ್ವಂತ ಮನೆಗಳು ಇರಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಉತ್ತಮ ದೇವ ಸೇವಕರು ಇನ್ನು ಎಲ್ಲೂ ಅಲಿಯುವುದು ಬೇಡ, ಇನ್ನೆಲ್ಲೂ ತಿರುಗುವುದು ಬೇಡ, ಇನ್ನೆಲ್ಲೂ ಬೇಡುವುದು ಬೇಡ. ರಕ್ಕಬಾಲ ಸಂದರ ಅದಕ್ಕೆ ಸಮಂದರ ಲಖ ಜೀವಿ ಸ್ವರೂಪನಾದಂಥ ದೇವರೇನು, ಜೀವವುಳ್ಳ ದೇವರೇನು, ಅಗತ್ಯಗಳನ್ನು ಸಂಧಿಸುವ ಯೆಹೋವ ಈರೆ. ಯೇಸುವಿನ ನಾಮದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ದೇವ ಸೇವಕರುಗಳನ್ನು ಬಲಪಡಿಸು ಸ್ವಾಮಿ. 9 ವರಗಳನ್ನು 9 ಫಲಗಳನ್ನು ಅವರಿಗೆ ಕೊಟ್ಟು ಅವರ ಕಣ್ಣೀರನ್ನು ಒರೆಸಿ ಅವರನ್ನು ಇರುವಂಥ ಪ್ರಾಂತ್ಯದಲ್ಲಿ, ಹಳ್ಳಿಯಲ್ಲಿ, ಆ ಕತ್ತನೆ, ಆ ಪಟ್ಟಣದಲ್ಲಿ, ಆ ಏರಿಯಾದಲ್ಲಿ ಉಪಯೋಗಿಸು ಸ್ವಾಮಿ. ಅವರ ಸಭೆಗೆ ಏರಾಳ ಆತ್ಮಗಳ ರಕ್ಷಣೆ ಹೊಂದಿ ಬಂದಲ್ಲಿ ಏರಾಳ ಆತ್ಮಗಳು ಕರ್ತನಿಗೆ ಹಲ್ಲೆಲೂಯಾ ಮಹಿಮೆಯಾದಂಥ ಒಂದು ಹಲ್ಲೆಲೂಯಾ ಸ್ತೋತ್ರ ಹೌದು ಆತ್ಮಹಾದಗಳನ್ನು ಮಾಡುವಂಥ ಸಾಮರ್ಥ್ಯ, ಶಕ್ತಿ, ಕೃಪಾ ವರಗಳನ್ನು ಕೊಟ್ಟು ನಡೆಸು. ಅದು ಮಾತ್ರ ಅಲ್ಲ, ಅನ್ಯ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರೆಲ್ಲ ರಕ್ಷಣೆ ಹೊಂದಿಲ್ಲ ಅವರೆಲ್ಲರೂ ಕರ್ತನೆ ಸುವಾರ್ತಿನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ. ರಾಜ, ಈ ಕರ್ನಾಟಕ ರಾಜ್ಯದಲ್ಲಿ ಸುವಾರ್ತೆ ಅಂದರೆ ಅದು ದೇವರೇ ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಈ ಸುವಾರ್ತೆ ಅವರಿಗೆ ನಿತ್ಯ ಜೀವ ಕೊಡುತ್ತೆ. ಈ ಸುವಾರ್ತೆ ಅವರ ಪಾಪಗಳನ್ನು ಕ್ಷಮಿಸುತ್ತೆ. ಈ ಸುವಾರ್ತೆ ಅವರಿಗೆ ಅಗತ್ಯಗಳನ್ನು ಸಂಧಿಸುತ್ತೆ. ಇಂಥ ಶ್ರೇಷ್ಠ ಸುವಾರ್ತೆ ಬೇಡ ಅಂತಿದ್ದಾರಯ್ಯ. ಹಾಗಾಗಿ ಅವರ ಆತ್ಮೀಯ ಕಣ್ಗಳನ್ನು ತೆರೆ ರಾಜ. ಕರ್ತನೇ ಸ್ತೋತ್ರ ಯೇಸು ಸ್ವಾಮಿ. ತಂದೆ, ಅವರ ಕಣ್ಗಳನ್ನು ತೆರೆದು ಅವರ ನಂಬಿಕೆಯಿಂದ ಈ ಸುವಾರ್ತೆ ಸತ್ಯವನ್ನು ಅಂಗೀಕರಿಸಿ ಸತ್ಯವೇದನ್ನು ಸ್ವೀಕರಿಸಿ ಸತ್ಯ ಮಾರ್ಗದಲ್ಲಿ ಬರುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಹಲ್ಲೆಲೂಯಾ ಸ್ತೋತ್ರ. ಅವರನ್ನು ಅಂಧಕಾರ ಮಾಡಿರುವಂತ ಎಲ್ಲ ಹಲ್ಲೆಲೂಯಾ ಇಹಲೋಕದ ಹಲ್ಲೆಲೂಯಾ ದೇವರನ್ನು ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇವೆ. ಆಕಾಶ ಮಣಿದ ಕರ್ನಾಟಕ ರಾಜ್ಯಕ್ಕೆ ವಿರೋಧವಾಗಿ ಹೋರಾಡುವಂತ ಎಲ್ಲ ದುಷ್ಟ ಶಕ್ತಿಗಳು ಹಲ್ಲೆಲೂಯಾ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಟ್ಟು ನಿರ್ಮೂಲವಾಗುವಂತ ಯೇಸುವಿನ ರಕ್ತ ಅದರ ಮೇಲೆ ಚೆಲ್ಲಿ ಸ್ವಾಮಿ ಸ್ತೋತ್ರ. ಗ್ಯಾಬ್ರಿಯಲ್ ದೂತನು ಹಲ್ಲೆಲೂಯಾ ಸೈನ್ಯ ಸಮೇತವಾಗಿ, ಹಲ್ಲೆಲೂಯಾ ಮೀಗಾಯೇಲ್ ದೂತನು ಸೈನ್ಯ ಸಮೇತವಾಗಿ ಕರ್ನಾಟಕ ರಾಜ್ಯದ ಆಕಾಶ ಮಂಡಲದಲ್ಲಿ ಯುದ್ಧ ಮಾಡಿ, ಭೂಲೋಕದಲ್ಲಿ ಯುದ್ಧ ಮಾಡಿ, ಪಾತಾಳ ಶಕ್ತಿಗಳನ್ನು ಯುದ್ಧ ಮಾಡಿ, ಹಲ್ಲೆಲೂಯಾ ಕರ್ನಾಟಕವನ್ನು ಎಲ್ಲ ಬಂಧನದಿಂದ ಬಿಡುಗಡೆ ಮಾಡಿ ಸ್ವಾಮಿ. ಕರ್ನಾಟಕ ರಕ್ಷಿಸಲ್ಪಟ್ಟು ಪ್ರತಿ ಹಳ್ಳಿ ಗ್ರಾಮದಲ್ಲಿ ಪಟ್ಟಣದ ಎಲ್ಲ ಕಡೆಗಳಲ್ಲಿ ದೇವರ ಸಭೆಗಳು ಏರಲು ಉಂಟಾಗಿ, ಒಳ್ಳೆ ಅಪೊಸ್ತಲರು, ಒಳ್ಳೆ ದೇವಜನರು, ಪ್ರವಾದಿಗಳು ಉಂಟಾಗಿ ಉತ್ತಮ ಸೇವೆ ನಡೆಯುವಂತೆ ಹಲ್ಲೆಲೂಯಾ ನೀನು ಆಶ್ವಸಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ. ಆಮೇನ್. ಪ್ರೇರೆ, ಈಗ ನಾವು ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಭಾರತ ದೇಶದಲ್ಲಿ ಕರ್ತನಿಗೆ ಸ್ತೋತ್ರ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು,
ತೆಲಂಗಾಣ, ತ್ರಿಪುರಾ, ಉತ್ತರ ಪ್ರದೇಶ, ಉತ್ತರಾಖಂಡ. ಕೇಂದ್ರ ಆಡಳಿತ ಪ್ರದೇಶಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ದಿಯು ಮತ್ತು ದೆಹಲಿ ರಾಷ್ಟ್ರ ಮತ್ತು ಲಡಾಖ್, ಲಕ್ಷದ್ವೀಪ, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ, ಈ ರೀತಿಯಾಗಿ ಕೆಲವು ಹಲ್ಲೆಲೂಯ ಪ್ರಾಂತ್ಯಗಳು ಇದೆ. ಹಾಗಾಗಿ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಭಾರತ ದೇಶದಲ್ಲಿ ದೇವರ ಸುವಾರ್ತೆಯು ಸಾರಲ್ಪಡುವಂತೆ ದೇವ ಸೇವಕರುಗಳು ಮಣಿಪುರದಲ್ಲಿ ದೇವಚಂದ್ರ ಎಷ್ಟು ನಲಗಿ ಹೋದರು, ಎಷ್ಟು ನಾಶವಾದರು, ಎಷ್ಟು ಸಭೆಗಳ ಹಾಳಾಯಿತು. ಮಣಿಪುರ, ನಮ್ಮ ಮಣಿಪುರ, ನಮ್ಮ ಸಹೋದರ ಸಹೋದರಿಯರು, ಅಯ್ಯೋ ಎಷ್ಟು ಸಭೆಗಳು ಸುಟ್ಟು ಹೋಯ್ತು, ಹೊಡೆದಾಕೋದು, ದೇವಜನರ ನಾಶ ಆದರು. ಎಲ್ಲ ನೆನೆಸ್ಕೊಂಡ ಪ್ರಾರ್ಥನೆ ಮಾಡೋ ದೇವಜನರೇ, ನಾವು ಭಾರತ ದೇಶದಲ್ಲಿ ಇರ್ತಕ್ಕಂಥ ಅಲ್ಲೆಲ್ಲೂಯ್ಯ 146 ಕೋಟಿ ಆತ್ಮರು ರಕ್ಷಣೆ ಹೊಂದಬೇಕು. ರಕ್ಷಿಸಲ್ಪಟ್ಟ ಜನರು ಬಲಪಡಬೇಕು, ರಕ್ಷಣೆ ಇಲ್ಲದ ಜನರು ರಕ್ಷಣೆಗೆ ಬರಬೇಕು. ಈ ದೇಶ ದೇವರ ಸಮಾಧಾನ ಕಾಣಬೇಕು, ಈ ದೇಶ ದೇವರ ರಕ್ಷಣೆ ಕಾಣಬೇಕು. ಎಲ್ಲಿ ನೋಡಿದ್ರು ವಿರೋಧ, ಎಲ್ಲಿ ನೋಡಿದ್ರು ಅಸಮಾಧಾನ, ಅನ್ಯಾಯ, ಅನೀತಿ, ಅಕ್ರಮ, ಲಂಚ, ಅಪಚಾರ, ವೇಷತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ತಮ್ಮಿ ತೊಳ್ಕೊಂತ ಮೂಡತನವು. ಅಲ್ಲೆಲ್ಲೂಯ್ಯ, ನಮ್ಮ ದೇಶದ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಪೌಳಿಯೊಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡೋಣ. ದೇವಚನರೇ ಸ್ತೋತ್ರ. ಹಲ್ಲೆಲೂಯಾ. ರಾಜ ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಮ್ಮ ದೇಶದಲ್ಲಿ ಕರ್ತನೆ ರಕ್ಷಣೆ ಬರೋದಕ್ಕೆ ಹಲ್ಲೆಲೂಯಾ ಸ್ತೋತ್ರಪ್ಪ. ನಮ್ಮ ದೇಶದ ದೇವದಾಸರುಗಳನ್ನು, ಉತ್ತಮ ದೇವ ಸೇವಕರುಗಳು, ಅಪೊಸ್ತಲರುಗಳು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಬೋಧಕರು, ಸಭೆಯರು, ಯೌವನಸ್ಥರು, ಹಲ್ಲೆಲೂಯಾ ಒಬ್ಬೊಬ್ಬರನ್ನ ಬಲವಾಗಿ ಉಪಯೋಗಿಸು ಕರ್ತನೆ. ಹಲ್ಲೆಲೂಯಾ. ಅವರ ಸೇವೆಗಳನ್ನು ಆಶೀರ್ವದಿಸು ದೇವಾ. ಹಲ್ಲೆಲೂಯಾ. ಪ್ರತಿಯೊಂದು ಹಲ್ಲೆಲೂಯಾ ರಾಜ್ಯದಲ್ಲಿ ನನ್ನ ದೇವರ ಕೃಪೆ ಸುರಿಸಲ್ಪಡಲಪ್ಪ. ಪ್ರತಿಯೊಂದು ರಾಜ್ಯದಲ್ಲಿ ದೇವರ ಕೃಪೆ ಸುರಿಸಲ್ಪಟ್ಟು ಅಪ್ಪ ಹಲ್ಲೆಲೂಯಾ ಉತ್ತಮ ದೇವ ಸೇವಕರ ಸೇವೆಗಳನ್ನು ಆಶೀರ್ವದಿಸು ದೇವ. ದೇವ ಜನರಿಗೆ 9 ವಾರಗಳು 9 ಹಲ್ಲೆಲೂಯಾ ಆತ್ಮೀಯ ಫಲಗಳನ್ನು ಕೊಟ್ಟು ಆದಿ ಅಪೊಸ್ತಲರ ಕಾಲದಲ್ಲಿ ನಡೆಸಿದಂತ ಅದ್ಭುತ ಅತಿಶಯಗಳು ದೇವರೇ, ನಿನ್ನ ದಾಸರುಗಳನ್ನು, ನಿನ್ನ ಮಕ್ಕಳನ್ನ ತೆಗೆದುಕೊಂಡು ಉಪಯೋಗ ಮಾಡಿ ಈ ಭಾರತದಲ್ಲಿ ದೇವರು ಜೀವಿಸುತ್ತಿದ್ದಾನೆ. ಯೇಸು ಸ್ವಾಮಿಯು ಸತ್ಯ ದೇವರು, ಆತನ ನಿತ್ಯ ಜೀವವು ಎಂಬುದಾಗಿ ತೋರಿಸಿಕೊಡುವಂತೆ ಉರಿ ಮಕ್ಕಳೇ ಶಂದರಲ್ಲ ಎಲಿಯನಂತೆ ದೇವರೇ ಉಪಯೋಗ ಮಾಡು, ಮೋಶೆಯಂತೆ ಉಪಯೋಗ ಮಾಡು, ಪೌಲ ಪೇತ್ರನಂತೆ ಉಪಯೋಗ ಮಾಡು ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತಗಳು ಅತಿಶಯಗಳು ನಡೆದು ನಮ್ಮ ಭಾರತ ದೇಶದಲ್ಲಿ ಇರುವಂತ ಪ್ರತಿ ಮೊಣಕಾಲು ದೇವರಿಗೆ ನಡುಗುವಂತೆ, ಪ್ರತಿ ನಾಲಿಕೆಗಳು ಯೇಸು ಕ್ರಿಸ್ತನ ಕರ್ತನೆಂದು ಅರಿಕೆ ಮಾಡುವಂತೆ ನನ್ನ ದೇವರ ಆಶೀರ್ವಾದ ಕಬಲ ಬರಬರು ಶಂದರಲಬ ಭಾರತ ದೇಶದಲ್ಲಿ ಇಳಿದು ಬರಲ ಕಮಂದರಿ ಆ ಥರಲ ಬೇಷ ಕಲವರ ಕಬಲ ಬರಬ. ಹಲ್ಲೆಲೂಯಾ ಸ್ತೋತ್ರ. ಇಳಿದು ಬರಲು ಕೃಪೆ ಕೃಪೆ ಕೃಪೆ, ದೇವರ ರಕ್ಷಣೆಗೆ ಬೇಕಾದಂತ ಕೃಪೆ ಇಳಿದು ಬರಲಿ, ದೇಶದಲ್ಲಿ ತುಂಬಿಸಲ್ಪಡಲಿ ಕೃಪೆ. ಸುರಿಸಪ್ಪ, ಸುರಿಸು ಕೃಪೆ, ಕೃಪೆ ಸುರಿಸು ರಾಜ. ಭಾರತ ದೇಶದಲ್ಲಿ ಕೃಪೆ ಸುರಿಸು. ಹಲ್ಲೆಲೂಯಾ ಸ್ತೋತ್ರ ಕರ್ತನೆ. ಎಲ್ಲ ಜನರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರುವಂತೆ ಕೃಪೆ ಮಾಡಿ. ಪ್ರತಿ ದೇವದಾಸರುಗಳಿಗೆ ಒಂದು ಕೊರತೆ ಆಗದಂತೆ, ಸುವಾರ್ತೆ ವಿರೋಧ ಇರುವಂತ ಎಲ್ಲ ಬಾಯಿಗಳು ಕಟ್ಟಲ್ಪಟ್ಟು ಸುವಾರ್ತೆಗೆ ವಿರೋಧಿಸುವಂತ ಎಲ್ಲರೂ ಕೂಡ ಸುವಾರ್ತೆಯನ್ನು ನಂಬುವಂತೆ ಮಾಡಿ, ಸುವಾರ್ತೆಗೆ ಸಾಕ್ಷಿಯಾಗಿ ನಿಲ್ಲುವಂತೆ, ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಕೃಪೆ ಮಾಡುತ್ತದೆ. ಆಗ ಮಾಡೋದಕ್ಕಾಗಿ ನೀವು ಸ್ತೋತ್ರ. ಪ್ರತಿ ದೇವ ಸೇವಕರಲ್ಲಿ ಒಂದು ಕೊರತೆ ಇಲ್ಲದೆ ಸ್ವಂತ ಸಭೆಗಳನ್ನು, ಸ್ವಂತ ಮನೆಗಳನ್ನು, ಸ್ವಂತ ವಾಹನಗಳನ್ನು, ಸಭೆಗೆ ಬೇಕಾದಂಥ ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು, ಎಲ್ಲ ಮೈಕ್ ಸೆಟ್ಗಳು, ಸ್ಪೀಕರ್ ಬಾಕ್ಸ್ಗಳನ್ನು ಪ್ರತಿ ಒಂದು ಏರಾಳ ಅನುಗ್ರಹಿಸಿಕೊಟ್ಟು ಪ್ರತಿ ದೇವದಾಸರುಗಳು ಉತ್ತಮ ದೇವದಾಸರುಗಳನ್ನು, ಉತ್ತಮ ಸೇವೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸು ಕರ್ತನೆ. ದೇವಜನರ ಕೊರತೆ ಒಂದು ಇರಬಾರ್ದು ಸ್ವಾಮಿ. ದೇವರ ಮಕ್ಕಳ ಕೊರತೆ ಒಂದು ಇರಬಾರ್ದು, ದೇವದಾಸರುಗಳ ಕೊರತೆಗಳು ಒಂದು ಇರಬಾರ್ದು. ಅವರನ್ನು, ಅವರ ಕುಟುಂಬಗಳನ್ನು ಏರಾಳ ಆಶೀರ್ವಿಸಿ ಈ ದೇಶವನ್ನು ರಕ್ಷಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ಈ ಸಮಯದಲ್ಲಿ ಕೂಡ ಲೋಕದ ಕಟ್ಟಕಡೆ ಇರ್ತಕ್ಕಂಥ ಎಲ್ಲರಿಗಾಗಿ ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಎಲ್ಲ ದೇಶಗಳಿಗಾಗಿ ವಿಶೇಷವಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ, ಎಲ್ಲ ದೇಶಗಳಿಗಾಗಿ. ಹಲ್ಲೆಲೂಯಾ ಸ್ತೋತ್ರ. ಪ್ರಿಯ ದೇವಜನರೇ, ಪ್ರತಿ ದೇಶಗಳು ಯೇಸುವನ್ನು ಕಂಡುಕೊಳ್ಬೇಕು, ಯೇಸು ಸ್ವಾಮಿ ಪ್ರೀತಿಯನ್ನು ಕಂಡುಕೊಳ್ಬೇಕು, ಆತನ ಕರುಣೆಯನ್ನು ಹೊಂದ್ಕೊಳ್ಬೇಕು. ಹಾಗಾಗಿ ನಾವೇನು ಮಾಡೋಣ, ಪ್ರತಿ ದೇಶಗಳು ಹಲ್ಲೆಲೂಯಾ ಸ್ತೋತ್ರ
ನಾವು ಆ ದೇಶಗಳ ಹೆಸರನ್ನು ಹೇಳುವಾಗ ನೀವು ಕೂಡ ಜೊತೆಯಲ್ಲಿ ಸೇರಿ ಏನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಮೊಟ್ಟ ಮೊದಲನೇದಾಗಿ ಭಾರತ ದೇಶ, ಚೈನಾ, ಯುನೈಟೆಡ್ ಸ್ಟೇಟ್ಸು, ಇಂಡೋನೇಷ್ಯಾ, ಪಾಕಿಸ್ತಾನ, ನೈಜೀರಿಯಾ, ಬ್ರೆಜಿಲ್, ಬಾಂಗ್ಲಾದೇಶ್, ಕರ್ತನಿಗೆ ಸ್ತೋತ್ರ, ರಷ್ಯಾ, ಇಥಿಯೋಪಿಯಾ, ಮೆಕ್ಸಿಕೋ, ಜಪಾನ್, ಈಜಿಪ್ಟ್, ಫಿಲಿಪೈನ್ಸ್, DR ಕಾಂಗೋ, ವಿಯೆಟ್ನಾಂ, ಕರ್ತನಿಗೆ ಸ್ತೋತ್ರ, ಇರಾನ್, ಟರ್ಕಿ, ಜರ್ಮನಿ, ಥೈಲ್ಯಾಂಡ್, ತನನ್ಸಿಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಸೌತ್ ಆಫ್ರಿಕಾ, ಇಟಲಿ, ಕೀನ್ಯಾ, ಮಯನ್ಮಾರ್, ಕೊಲಂಬಿಯಾ, ಸೌತ್ ಕೊರಿಯಾ, ಸುಡಾನ್, ಉಗಂಡಾ, ಸ್ಪೇನ್, ಅಲ್ಗೇರಿಯಾ, ಇರಾಕ್, ಅರ್ಜೆಂಟೈನಾ, ಅಫ್ಘಾನಿಸ್ತಾನ್, ಯೆಮೆನ್, ಕೆನಡಾ, ಅಂಗೋಲಾ, ಉಕ್ರೈನ್, ಮೊರಾಕೊ, ಪೋಲ್ಯಾಂಡ್, ಉಜ್ಬೇಕಿಸ್ತಾನ್, ಮಲೇಷಿಯಾ, ಗಾನಾ, ಪೇರು, ಸೌದಿ ಅರೇಬಿಯಾ, ಮಡಗಾಸ್ಕರ್, ಕೋಟ್ ಡಿ ಒಲೆ, ಕಮರೂನ್, ನೇಪಾಲ್, ವೆನೆಜುಲಾ, ನೈಜರ್, ಆಸ್ಟ್ರೇಲಿಯಾ, ನಾರ್ತ್ ಕೊರಿಯಾ, ಸಿರಿಯಾ, ಮಲಾಯ್, ಬುರ್ಕಿನಿಯಾ ಫ್ರಾಸ್ಕೋ, ಶ್ರೀಲಂಕಾ, ಮಾಲ್ವಿ, ಜಾಂಬಿಯಾ, ಚಾಡ್, ಕಜಕಿಸ್ತಾನ್, ಚಿಲಿ, ಸೊಮಾಲಿಯಾ, ಸೆನೆಗಲ್, ರೊಮಾನಿಯಾ, ಗ್ವಾಟೆಮಾಲಾ, ನೆದರ್ಲ್ಯಾಂಡ್ಸು, ಇಕ್ವೆಡರ್, ಕಂಬೋಡಿಯಾ, ಜಿಂಬಾಬ್ವೆ, ಗುನಿಯಾ, ಬೆನೆ, ರವಾಂಡಾ, ಬುರುಂಡಿ, ಬೊಲಿವಿಯಾ, ಟ್ಯುನಿಸಿಯಾ, ಸೌತ್ ಸುಡಾನ್, ಹೈಟಿ, ಬೆಲ್ಜಿಯಂ, ಜೋರ್ಡಾನ್, ಡೊಮಿನಿಕನ್ ರಿಪಬ್ಲಿಕ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಹಾಂಡುರಾಸ್, ಕ್ಯೂಬಾ, ತಜಿಕಿಸ್ತಾನ್, ಪಪುವಾ ನ್ಯೂ ಗಿನಿಯಾ, ಸ್ವೀಡನ್, ಕ್ರಿಸಿಯನ್ ರಿಪಬ್ಲಿಕ್, ಪೋರ್ಚುಗಲ್, ಅಜರ್ಬೈಜಾನ್, ಗ್ರೀಸ್, ಟೋಗೋ, ಹಂಗರಿ, ಇಸ್ರೇಲ್, ಆಸ್ಟ್ರಿಯಾ, ಬೆಲಾರಸ್, ಸ್ವಿಟ್ಜರ್ಲ್ಯಾಂಡ್, ಸಿರಿಯಾ, ಲೋಹಾಸ್, ಟರ್ಕಮೆನಿಸ್ತಾನ್, ಲಿಬಿಯಾ, ಕಜಕಿಸ್ತಾನ್, ಪರಾಗುನಿಯಾ, ನಿರಾಕರಗನಾ, ಬುಲ್ಗೇರಿಯಾ, ಸೆರ್ಬಿಯಾ, ರಿಪಬ್ಲಿಕ್ ಆಫ್ ದ ಕಾಂಗೋ, ಸ್ಲೋವಾಕಿಯಾ, ಡೆನ್ಮಾರ್ಕ್, ಸಿಂಗಾಪುರ್, ಲೆಬನಾನ್, ಲಿಬೆರಿಯಾ, ಫಿನ್ಲ್ಯಾಂಡ್, ನಾರ್ವೆ, ಸ್ಟೇಟ್ ಆಫ್ ಪ್ಯಾಲೆಸ್ತೈನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಒಮನ್, ಸ್ಲೋವಾಕಿಯಾ, ಮೊರಿಟೇನಿಯಾ, ಐರ್ಲೆಂಡ್, ನ್ಯೂಜಿಲೆಂಡ್, ಕೋಸ್ಟಾರಿಕಾ, ಕುವೈಟ್, ಪನಾಮಾ, ಕೊರಾಟಿಯಾ, ಜಾರ್ಜಿಯಾ, ಇರಿಟ್ರಿಯಾ, ಮಂಗೋಲಿಯಾ, ಉರುಗ್ವೇ, ಬೊಸ್ನಿಯಾ ಅಂಡ್ ಹೆರ್ಜೆಗೋವಿನಾ, ಕತಾರ್, ನಾಮಿಬಿಯಾ, ಮೊಲ್ಡೋವಿಯಾ, ಅರ್ಮೇನಿಯಾ, ಜಮೈಕಾ, ಲಿಥುವೇನಿಯಾ, ಗ್ಯಾಂಬಿಯಾ, ಅಲ್ಬೇನಿಯಾ, ಗ್ಯಾಬೋನ್, ಬೋಟ್ಸ್ವಾನಾ, ಲೆಸೊಥೊ, ಗಿನಿ-ಬಿಸಾವ್, ಸ್ಲೋವೇನಿಯಾ, ಈಕ್ವೆಡರ್, ಲಿಬಿಯಾ, ನಾರ್ತ್ ಮೆಕ್ಸಿಕೋ, ಬಹ್ರೇನ್, ಥೈಲ್ಯಾಂಡ್ ಅಂಡ್ ಟೊಂಗೊ, ಟಿಮೋರ್ ಲೆಸ್ಟೆ, ಸೈಪ್ರಸ್, ಎಸ್ತೋನಿಯಾ, ಮಾರಿಷಸ್, ಇಸ್ಟೋನಿಯಾ, ಡಿಜಿಬೌಟಿ, ಫಿಜಿ, ಕೊಮೊರೊಸ್, ಸಾಲಮನ್ ಐಲ್ಯಾಂಡ್, ಗುಯಾನಾ, ಭೂತಾನ್, ಲಕ್ಸೆಂಬರ್ಗ್, ಸುರಿನಾಮ್, ಮಾಂಟೆನೆಗ್ರೊ, ಮಾಲ್ಟಾ, ಮಾಲ್ಡೀವ್ಸ್, ಕಾಬೋ ವೆರ್ಡೆ, ಬ್ರುನೈ, ಬ್ರೆಜಿಲ್, ಬಹಮಾಸ್, ಐಸ್ಲ್ಯಾಂಡ್, ವಾನುಯೆಟು, ಬಾರ್ಬಡೋಸ್, ಸಯೋ ಟೋಮೆ, ಸಮೋವಾ, ಸೈಂಟ್ ಲೂಸಿಯಾ, ಕಿರಿಬಾಟಿ, ಸೈಪ್ರಸ್, ಗ್ರೆನಡಾ, ಮಾರ್ಟಿನಿಕಾ, ಟೊಂಗಾ, ಸೇಂಟ್ ವಿನ್ಸೆಂಟ್ ಗ್ರೆನಡೈನ್ಸ್, ಆಂಟಿಗಿಯಾ, ಬಾರ್ಬುಡಾ, ಅಂಡೋರಾ, ಡೊಮಿನಿಕಾ, ಸೈಂಟ್ ಕಿಟ್ಸ್, ಲಿechtenstein, ಮೊನಾಕೊ, ಮಾರ್ಷಲ್ ಐಲ್ಯಾಂಡ್, ಸ್ಯಾನ್ ಮಾರಿಕೋಸ್, ನೌರೆ, ಟರ್ನವೆ, ಹೋಲಿ ಸೀ, ತೈವಾನ್, ಹಾಂಗ್ಕಾಂಗ್, ಪೆರು ರಿಕೊ, ರೆನಿಯೆ, ಮೊರಾಕೊ, ವೆಸ್ಟರ್ನ್ ಸಹಾರಾ, ಗವಾಡೆಲೂಪೆ, ಮಾರಿಟಿನಿಕಾ, ಹೈಟಿ, ಫ್ರೆಂಚ್ ಗುಯಾನಾ, ನ್ಯೂ ಕ್ಯಾಲೆಡೋನಿಯಾ, ಫ್ರೆಂಚ್ ಪಾಲಿನೇಷಿಯಾ, ಕ್ವೆರಿಗೊ, ಗುಯಾಮ್, ಆಸ್ಟ್ರಿಯಾ, US ವರ್ಜಿನ್ ಐಲ್ಯಾಂಡ್ಸ್, ಆಫ್ ಮ್ಯಾನ್, ಕೇಮನ್ ಐಲ್ಯಾಂಡ್ಸ್, ಬೆರ್ಮುಡಾ, ಫಾರೊ ಐಲ್ಯಾಂಡ್ಸ್, ಗ್ರೀನ್ಲ್ಯಾಂಡ್, ಮಾರ್ಷಸ್ ಅಂಡ್ ಕೇಯಾಸ್, ಅಮೆರಿಕನ್ ಸಮೋವಾ, ಸೈಂಟ್ ಮಾರ್ಟಿನ್, ನಾರ್ದರ್ನ್ ಮಾರಿಷಿಯಾ, ಐಸ್ಲ್ಯಾಂಡ್, ಗಿಬ್ರಾಲ್ಟರ್, ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ಸ್, ಕಾರ್ಬಿಡಿಯನ್, ನೆದರ್ಲ್ಯಾಂಡ್ಸ್, ಆಂಗೋಲಿಯಾ, ಕುಕ್ ಐಲ್ಯಾಂಡ್ಸ್, ಸೈಂಟ್ ಬರ್ನಾರ್ಡ್, ವಾಲೀಸ್, ಸೈಂಟ್ ಪೀಟರ್, ಮಾರಿಷಸ್, ಸೈಂಟ್ ಹೆಲೆನಾ, ಮಾಂಟೆನೆಗ್ರೊ, ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್, ಟೊಕೊಲೊನೊ, ನಿಯೋ. ಈ ರೀತಿಯಾಗಿ ಇಷ್ಟು ದೇಶಗಳು ಏನು ಮಾಡ್ತಾ ಇದೆ,
ಬರ್ತಿದೆ. ಹಾಗಾಗಿ ನಾವು ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪರಲೋಕ ತಂದೆ, ಇಲ್ಲೆಲ್ಲ ದೇಶಗಳಿಗಾಗಿ ಪ್ರಾರ್ಥಿಸ್ತೇವೆ. ಇಲ್ಲಿರ್ತಕ್ಕಂಥ ಪ್ರತಿ ದೇವ ಸೇವಕಗಳನ್ನು ಆಶೀರ್ವದಿಸು. ಮಹಿಮೆಯ ಆಶೀರ್ವಾದ ಇಳಿದು ಬರಲಿ. ರಿಂಬಕಾಲ ದೂರ ಶಂದರೆಲ್ಲ ಕರಬರ ಬರಬ 233 ದೇಶಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ತುಂಬಿಸಲ್ಪಡಲಿ. ಸೈತಾನನ ಶಕ್ತಿಗಳು ನಾಶವಾಗುವುದಕ್ಕೆ ಯೇಸುವಿನ ರಕ್ತ ತುಂಬಿಸಲ್ಪಡಲಿ. ಅಪ್ಪ, ಎಲ್ಲ ದೇವ ಸೇವೆಗಳನ್ನು ಆಶೀರ್ವಿಸು. ಸಭೆಗಳನ್ನು ಆಶೀರ್ವದಿಸು. ಪ್ರತಿ ಸೇವಕಗಳ ಅನೇಕ ಆತ್ಮಗಳನ್ನು ಆದಾಯ ಮಾಡಿ ದೇವರಾಜ್ಯವನ್ನು ಕಟ್ಟುವಂತೆ ಪ್ರತಿ ದೇವ ಸೇವಕರನ್ನು 9 ವರಗಳಿಂದ 9 ಫಲಗಳಿಂದ ತುಂಬಿಸಿ ಒಂದೊಂದು ಕಡೆಗಳಲ್ಲಿ ಉಪಯೋಗಿಸು ಕರ್ತನೆ. ಪ್ರತಿ ಸೇವೆಗಳು ವಿಸ್ತರಿಸಲ್ಪಡಲಿ, ಆಶೀರ್ವಿಸಲ್ಪಡಲಿ, ಮಹಿಮೆಯಾಗಿ ಉಪಯೋಗಿಸಲ್ಪಡಲಿ. ದೇವರಿಗೆ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸು. ಒಂದು ಆತ್ಮ ಕೂಡ ನಶಿಸಿ ಹೋಗಬಾರ್ದು. ಅಪಾ ಸ್ತೋತ್ರ. 827 ಕೋಟಿ ಆತ್ಮಗಳು ಕೂಡ ರಕ್ಷಣೆ ಹೊಂದಬೇಕು. ದೇವ ಜನರು, ಅನ್ಯ ಜನರು ಎಲ್ಲರೂ ಕೂಡ ದೇವ ರಾಜ್ಯದಲ್ಲಿ ಸೇರಬೇಕು. ಪರಲೋಕ ರಾಜ್ಯದಲ್ಲಿ ಹೆಸರು ಬರೆಸಲ್ಪಡಬೇಕು. ಜೀವ ಪಟ್ಟಿಯಲ್ಲಿ ಕರ್ತನೇ ಕೃಪೆ ಮಾಡಿ ಆಶೀರ್ವಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಶಾಲೋಮ್ ಪ್ರಿಯರೇ. ನಾವು ಬ್ಯಾಂಗ್ಳೂರು, ಕರ್ನಾಟಕ, ಭಾರತ ದೇಶ, ಲೋಕದ ಕಟ್ಟ ಕಡೆಯವರೆಗೂ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಲು ದೇವರು ಒಂದು ಅವಕಾಶ ಕೊಟ್ಟರು. ಹಾಗಾಗಿ ಪ್ರತಿ ವಾರ ಭಾನುವಾರ ಸಂಜೆ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಪ್ರಾರ್ಥನೆ ಮಾಡೋಣ. ಅದು ಮಾತ್ರವಲ್ಲದೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಯಾವಾಗಲಾದರೂ ಸರಿ, ಇವತ್ತೇ ಆವತ್ತೇ ಅಂತಲ್ಲ, ಯಾವಾಗಾದರೂ ಕೂಡ ಸೇರಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬನ ಆಶಿಸಲಿ. ಶಾಲೋಮ್ ಮಾರನಾಥ. ಪ್ರೈಸ್ ದಿ ಲಾರ್ಡ್.